ಮಧ್ಯರಾತ್ರಿ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹರ್ನಹಳ್ಳಿ. ಸದ್ದಿಲ್ಲದೆ ಹೆಚ್ಚಾಗ್ತಾ ಇದೆ ಕೊರೋನಾ ಅಬ್ಬರ. ಬೆಂಗಳೂರಿಗೆ ಕಂಟಕ ಮತ್ತೊಂದು ಅಪಾರ್ಟ್ಮೆಂಟ್. 3 ರಾಜ್ಯಗಳಲ್ಲಿ 2 ಹೊಸ ವೈರಸ್. ಮಹಾ ನೌಕರರಿಗೆ 2 ಶಿಫ್ಟ್. ಕೊರೋನಾ ಆರ್ಭಟ ಚಾಪ್ಟರ್ 2. ರಾಜ್ಯದಲ್ಲೂ ಕೂಡ ನಿಧಾನಕ್ಕೆ ಈಗ ಕಂಟ್ರೋಲ್ ಅನ್ನ ತಪ್ಪುವಂತ ಲಕ್ಷಣ ಕಾಣಿಸ್ತಾ ಇದೆ ಕೊರೋನಾ. ಬೆಂಗಳೂರಿನಲ್ಲೂ ಕೂಡ ಕೊರೋನಾ ಯೂ ಟರ್ನ್ ಓಡಿತಾ ಇರುವಂತದ್ದು. ಅಂದ್ರೆ ದಿನೇ ದಿನೇ ಸಂಖ್ಯೆಗಳು ಈಗ ಆ ಅಂಕಿ ಅಂಶಗಳು ಏರಿಕೆ ಆಗ್ತಾ ಇದೆ, ಸ್ವಲ್ಪ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಬೆಳ್ಳಂದೂರು ಅಪಾರ್ಟ್ಮೆಂಟ್ ನಲ್ಲಿ 10 ಕೇಸ್ ವರದಿ ಆಗಿರುವಂತದ್ದು. ಒಂದೇ ಕಡೆ 10 ಕೇಸ್ ವರದಿಯಾಗಿದೆ. ಅಪಾರ್ಟ್ಮೆಂಟ್ ಒಂದರಲ್ಲಿ ಈಗ ಆಲ್ರೆಡಿ ಮಹಾರಾಷ್ಟ್ರ ಮತ್ತೆ ಕೇರಳದಲ್ಲಿ ಅತಿ ಹೆಚ್ಚಿನ ಕೊರೋನಾ ಅಂಕಿ ಸಂಖ್ಯೆಗಳು ವರದಿ ಆಗ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀರಾ. ಆ 2 ರಾಜ್ಯಗಳಲ್ಲೂ ಕೂಡ ದಿನಂಪ್ರತಿ 5,000 6,000 ಕೇಸ್ಗಳು ವರದಿ ಆಗ್ತಾ ಇರುವಂತದ್ದು. RT ನಗರದ ನರ್ಸಿಂಗ್ ಕಾಲೇಜಿನಲ್ಲಿ 53 ಕೇಸ್ಗಳು ವರದಿಯಾಗಿದ್ದಾವೆ. ಇನ್ನು ಬೊಮ್ಮನಹಳ್ಳಿ ಅಪಾರ್ಟ್ಮೆಂಟ್ ನಲ್ಲಿ 103 ಕೇಸ್ಗಳು ವರದಿಯಾಗಿರುವಂತದ್ದು. ಜೊತೆಗೆ ಮಹಾರಾಷ್ಟ್ರ ಪ್ರಯಾಣಿಕರಿಂದಲೂ ಕೂಡ ಆತಂಕ ಮನೆ ಮಾಡಿದೆ ಬೆಂಗಳೂರಿಗೆ. ಬೆಳ್ಳಂದೂರು ಅಪಾರ್ಟ್ಮೆಂಟ್ ನಲ್ಲಿ ಕೊರೋನಾ ಟೆಸ್ಟ್ ಅನ್ನು ಮಾಡಲಾಗಿತ್ತು. ಅಪಾರ್ಟ್ಮೆಂಟ್ ನಲ್ಲಿ 500 ಜನರಿಗೆ ಕೊರೋನಾ ಟೆಸ್ಟ್ ಅನ್ನು ಮಾಡಲಾಗಿತ್ತು. ಸೋಂಕಿತರು ಶಂಕಿತರಿಗೆಲ್ಲ ಹೋಮ್ ಐಸೋಲೇಷನ್ ಅನ್ನ ಮಾಡಲಾಗಿದೆ. ಅಲ್ಲಿ ಹೋಮ್ ಐಸೋಲೇಷನ್ ಮಾಡಿ ಅವರಲ್ಲಿ ಏನಾದರೂ ಮತ್ತಷ್ಟು ಚೇಂಜಸ್ ಏನಾದರೂ ಕಂಡು ಬಂದ್ರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಿಕ್ಕೆ BBMP ಈಗ ಆಲ್ರೆಡಿ ರೆಡಿ ಆಗಿದೆ. ಸೊ ಹೀಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ಕೈಗೊಳ್ಳುವಂತ ನಿಟ್ಟಿನಲ್ಲಿ BBMP ಕೂಡ ಮುಂದಾಗ್ತಾ ಇದೆ. ಸರ್ಕಾರ ಕೂಡ ಈಗ ಆಲ್ರೆಡಿ ಪ್ಲಾನ್ ಅನ್ನ ಮಾಡಿರುವಂಥದ್ದು. ಯಾವ್ಯಾವ ರೀತಿಯಾಗಿ ಸ್ಟಾರ್ಟಿಂಗ್ ಹಂತದಲ್ಲೇ ಇದನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ, 2ನೇ ಅಲೆಯನ್ನ ತಡೆಯುವಂತ ನಿಟ್ಟಿನಲ್ಲಿ ಸರ್ಕಾರ ಕಠಿಣ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಯಾಕೆಂದ್ರೆ ಸಾಕಷ್ಟು ಜನ ಮಹಾರಾಷ್ಟ್ರದಿಂದ ಕೇರಳದಿಂದ ದಿನಂಪ್ರತಿ ಓಡಾಡ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ. ಸೊ ಹೀಗಾಗಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲೇ ಕಟ್ಟೆಚ್ಚರವನ್ನ ವಹಿಸೋದ್ರ ಜೊತೆಗೆ ಸುಮಾರು 5 ಜಿಲ್ಲೆಗಳನ್ನ ಲಾಕ್ಡೌನ್ ಮಾಡಿದ್ದಾರೆ. ಪುಣೆ ಮತ್ತೆ ಮುಂಬೈ ನಗರಗಳಲ್ಲಿ ಟಫ್ ರೂಲ್ಸ್ ಗಳನ್ನ ತಂದಿರುವಂತದ್ದು. ಇಂತಹ ಸಮಯದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಅಷ್ಟೇ ಅಲ್ಲಿಂದ ಬರುವಂತ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣನ್ನ ಇಡ್ಲೇಬೇಕಾದಂತ ಪರಿಸ್ಥಿತಿ ಇರುವಂತದ್ದು. ಸೊ ಹೀಗಾಗಿ ಯಾವ್ಯಾವ ರೀತಿಯಾದಂಥ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಸರ್ಕಾರ ಬೇಗ ಮುಂದಾಗಬೇಕಾಗಿದೆ. ಇನ್ನೂ ಯೋಚನೆ ಮಾಡ್ತಾ ಕೂತ್ರೆ ಕಷ್ಟ ರಾಜ್ಯದಲ್ಲಿ. ಸೊ ಹೀಗಾಗಿ ಯಾವ ರೀತಿಯಾಗಿ ಕಂಟ್ರೋಲ್ಗೆ ತರುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ನಿಮಗೆ ತೋರಿಸ್ತಾ ಇದೀವಿ ರಾಜ್ಯದಲ್ಲಿ ಕೊರೋನಾ ಆಕ್ಟಿವ್ ಕೇಸಸ್ಗಳು ಎಷ್ಟಿದೆ ಅನ್ನುವಂಥದ್ದನ್ನ ಡೇಟ್ ವೈಸ್ ಕೊಟ್ಟಿದ್ದೀವಿ. ಫೆಬ್ರವರಿ 20ನೇ ತಾರೀಕು 5,978. ಅಂದ್ರೆ ನಾವೀಗ ತೋರಿಸ್ತಾ ಇರುವಂಥದ್ದು ಆಕ್ಟಿವ್ ಕೇಸಸ್ಗಳು. ಫೆಬ್ರವರಿ 21ಕ್ಕೆ ಅದು ಜಾಸ್ತಿ ಆಗುತ್ತೆ, ಒಂದು 50 ಕೇಸ್ಗಳು ಮತ್ತೆ ಜಾಸ್ತಿ ಆಗುವಂಥದ್ದು. 6,036 ಕೇಸ್ಗಳು ಬರುತ್ತೆ. ಅಂದ್ರೆ 6,036ಕ್ಕೆ ಏರಿಕೆ ಆಗುತ್ತೆ. ಫೆಬ್ರವರಿ 22ಕ್ಕೆ 6,061ಕ್ಕೆ ಏರಿಕೆ ಆಗುವಂಥದ್ದು. ಫೆಬ್ರವರಿ 23ಕ್ಕೆ ಅಂದ್ರೆ ನಿನ್ನೆಯ ಆ ಒಂದು ಹೆಲ್ತ್ ಬುಲೆಟಿನ್ ಅಲ್ಲಿ 6,062ಕ್ಕೆ ಕೇಸ್ ಏರಿಕೆ ಆಗಿರುವಂಥದ್ದು. ಅದು ಟೋಟಲ್ ಆಗಿ ಕರ್ನಾಟಕದಲ್ಲಿ ಇರುವಂತ ಆಕ್ಟಿವ್ ಕೇಸಸ್ಗಳು. ಬೆಂಗಳೂರಿನ ಒಂದು ಕೊರೋನಾ ಅಂಕಿ ಸಂಖ್ಯೆಯನ್ನು ನೋಡೋದಾದ್ರೆ ಫೆಬ್ರವರಿ 20ನೇ ತಾರೀಕು 278 ಕೇಸ್ಗಳು ವರದಿಯಾಗಿದ್ವು. ಫೆಬ್ರವರಿ 21ಕ್ಕೆ 248 ಕೇಸ್ಗಳು ವರದಿಯಾಗಿದ್ದಂಥದ್ದು. ಫೆಬ್ರವರಿ 22ಕ್ಕೆ 181 ಕೇಸ್ಗಳು ವರದಿಯಾಗಿದ್ವು. ಫೆಬ್ರವರಿ 23ಕ್ಕೆ ಅಂದ್ರೆ ನಿನ್ನೆ ಟೋಟಲ್ ಆಗಿ ಬೆಂಗಳೂರಿನಲ್ಲಿ ವರದಿಯಾದಂಥ ಕೊರೋನಾ ಪ್ರಕರಣಗಳು 240. ಈ ರೀತಿಯಾಗಿ ವರದಿ ಆಗ್ತಾ ಹೋಗ್ತಾ ಇದೆ. ಅಂದ್ರೆ 3 ಡಿಜಿಟ್ಸ್ ಅನ್ನ ಮಾತ್ರ ಕಡಿಮೆ ಆಗ್ತಾನೆ ಇಲ್ಲ. ಅದರಲ್ಲೂ 200ಕ್ಕಿಂತ ಕಡಿಮೆ ಆಗ್ತಾನೆ ಇಲ್ಲ ಬೆಂಗಳೂರಿನಲ್ಲಿ. ಇನ್ನ ವಾರಂ ಪ್ರತಿ ನಾವು ನೋಡೋದಾದ್ರೆ ಟೋಟಲ್ ಆಗಿ ಒಂದು ವಾರದಲ್ಲಿ ಎಷ್ಟೆಷ್ಟು ವರದಿಯಾಗಿದೆ ಕೊರೋನಾ ಲೆಕ್ಕ ಬೆಂಗಳೂರಿನಲ್ಲಿ ಅನ್ನುವಂಥದ್ದನ್ನ ತೋರಿಸ್ತಾ ಇದೀವಿ ನಿಮ್ಗೆ. ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಟೋಟಲ್ ಆಗಿ ಸೋಂಕು ಅಂದ್ರೆ 7 ದಿನದನ್ನು ಕೂಡ ಸೇರಿಸ್ಬಿಟ್ಟು ನಿಮಗೆ ತೋರಿಸ್ತಾ ಇರುವಂಥದ್ದು. ಟೋಟಲ್ ಆಗಿ ಫಸ್ಟ್ ವೀಕ್ ಅಲ್ಲಿ 1035 ಕೇಸ್ಗಳು ದಾಖಲಾದವು ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ. ಫೆಬ್ರವರಿ ಸೆಕೆಂಡ್ ವೀಕ್ ಅಲ್ಲಿ ಟೋಟಲ್ ಆಗಿ 818 ಕೇಸ್ಗಳು ದಾಖಲಾದವು. ಅವಾಗ ಸ್ವಲ್ಪ ಕಡಿಮೆ ಆಯಿತು. ಫೆಬ್ರವರಿ 3ನೇ ವೀಕ್ ಅಲ್ಲಿ ಸೋಂಕು 999 ಅಂದ್ರೆ ಕೇಸ್ಗಳು ದಾಖಲಾಗಿದ್ದಂಥದ್ದು. ಇನ್ನ ನಿನ್ನೆ ಒಂದೇ ದಿನ ನಾವು ಗಮನಿಸೋದಾದ್ರೆ 240 ಕೇಸ್ಗಳು ವರದಿಯಾಗಿದ್ದಾವೆ. ಇದು
ಬೆಂಗಳೂರಿನ ಲೆಕ್ಕ. ಇನ್ನು ಜನವರಿಯದ್ದನ್ನು ಕೂಡ ತೋರಿಸ್ತಾ ಇದ್ವಿ. ಜನವರಿ ಫಸ್ಟ್ ವೀಕಲ್ಲಿ ಎಷ್ಟು ಬಂತು, ಜನವರಿ ಸೆಕೆಂಡ್ ವೀಕಲ್ಲಿ ಎಷ್ಟು ಬಂತು, ಥರ್ಡ್ ವೀಕಲ್ಲಿ ಎಷ್ಟು ಬಂತು, ಹಾಗೆ ಫೋರ್ತ್ ವೀಕಲ್ಲಿ ಎಷ್ಟು ಬಂತು ಅನ್ನೋದನ್ನ ಗಮನಿಸಬಹುದು. ನಾವು ಫೆಬ್ರವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ 0 ಇದೆ, ಅದು ಆಕ್ಚುಲಿ ಸ್ವಲ್ಪ ತಪ್ಪಿದೆ. ಅದು ಬಿಟ್ಟರೆ ಇನ್ನು ಉಳಿದಂತೆ ಎಷ್ಟೆಷ್ಟು ವರದಿಯಾಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ವಿ. ಬೆಂಗಳೂರಲ್ಲಿ ಯಾವ್ಯಾವ ರೀತಿಯಾಗಿ ಕೊರೋನಾ ಅಂಕಿ ಸಂಖ್ಯೆಗಳು ವರದಿಯಾಗಿರುವಂಥದ್ದು ಅನ್ನೋದನ್ನ ನೀವು ಗಮನಿಸಬಹುದು. ಪ್ರತಿ ವೀಕು ಕೂಡ ಚೇಂಜಸ್ ಆಗ್ತಾನೆ ಹೋಗ್ತಾ ಇದೆ. ಬಟ್ ಇನ್ನು ಮುಂದೆ ಇದೆಯಲ್ಲ, ಅದು ಸವಾಲಿನದು ಈ ರಾಜ್ಯಕ್ಕೆ. ಮಹಾರಾಷ್ಟ್ರ, ಕೇರಳ ಅಕ್ಕಪಕ್ಕದ ರಾಜ್ಯಗಳೇ ಆಗಿರುವಂತಹ ಹಿನ್ನೆಲೆಯಲ್ಲಿ, ನೆರೆ ರಾಜ್ಯಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲೇಬೇಕಾದಂಥ ಅನಿವಾರ್ಯತೆ ಅಂತೂ ರಾಜ್ಯಕ್ಕಿದೆ. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಫಸ್ಟ್ ಟೈಮ್ ಕೂಡ ಅಷ್ಟೇ, ಎಷ್ಟೇ ಕ್ರಮಗಳನ್ನು ಕೈಗೊಂಡರೂ ಕೂಡ ಈ ಬೇರೆ ಬೇರೆ ರಾಜ್ಯದವರು ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಕೊರೋನಾ ಸಮುದಾಯದಕ್ಕೂ ಕೂಡ ಹರಡಿ ಸುಮಾರು 9 ಲಕ್ಷಕ್ಕೂ ಹೆಚ್ಚಿನ ಪ್ರಕರಣಗಳು ಇದುವರೆಗೂ ವರದಿಯಾಗುವಂತೆ ಆಗಿದ್ದಂಥದ್ದು. ಸೊ ಹೀಗಾಗಿನೇ ಎರಡನೇ ಅಲೆಯನ್ನ ತಪ್ಪಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಇಲ್ಲಾಂದ್ರೆ ಮತ್ತೊಮ್ಮೆ ಲಾಕ್ಡೌನು, ನೈಟ್ ಕರ್ಫ್ಯೂ ಇವೆಲ್ಲವೂ ಕೂಡ ಬಂದುಬಿಡುತ್ತೆ. ಮತ್ತೆ ನಮಗೂ ಕೂಡ ಕಷ್ಟನೇ, ಸರ್ಕಾರಕ್ಕೂ ಕೂಡ ಕಷ್ಟ. ಯಾಕೆಂದ್ರೆ ಇಂಥ ಚೇತರಿಕೆ ಕಾಣುವಂಥ ಟೈಮ್ನಲ್ಲೂ ಕೂಡ ಸರ್ಕಾರದವ್ರು ಹೇಳ್ತಾನೆ ಇರ್ತಾರೆ, ರಾಜ್ಯ ಸರ್ಕಾರದ ಸಾಕಷ್ಟು ಮಂತ್ರಿಗಳು ಹೇಳ್ತಾನೆ ಇರ್ತಾರೆ, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ. ಅದೇ ರೀತಿಯಾಗಿ ಇನ್ನೂ ಕೂಡ ಹೇಳ್ತಾನೇ ಹೋಗ್ತಾರೆ, ಇನ್ನೂ ಟ್ಯಾಕ್ಸ್ ಅನ್ನು ಹೆಚ್ಚಿಸ್ತಾನೆ ಹೋಗ್ತಾ ಇರ್ತಾರೆ. ಸೊ ಹೀಗಾಗಿನೇ ನಮ್ಮ ಜವಾಬ್ದಾರಿ ಕೂಡ ಮುಖ್ಯವಾಗಿದೆ. ನಾವು ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಇಲ್ಲಿ ಪ್ರಮುಖವಾಗಿ ಅಂದ್ರೆ ಸಹಕಾರವನ್ನ ಕೊಡ್ತಾ ಹೋಗ್ತೀವಿ, ಅಷ್ಟರ ಮಟ್ಟಿಗೆ ಕೊರೋನಾವನ್ನ ನಿಯಂತ್ರಣ ಮಾಡಬಹುದು. ಯಾಕಂದ್ರೆ ನಿಮಗೂ ಕೂಡ ಗೊತ್ತಿದೆ, ವ್ಯಾಕ್ಸಿನ್ ಬರೋವರೆಗೂ ಇದೆಲ್ಲ ಕಷ್ಟ 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 ಅಂತ ಹೇಳ್ತಾ ಇದ್ವಿ. ಬಟ್ ವ್ಯಾಕ್ಸಿನ್ ಬಂದಿದೆ, ವ್ಯಾಕ್ಸಿನ್ ತಗೊಳ್ಳೋದಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರುವಂಥದ್ದು. ಯಾಕೆಂದ್ರೆ ಹೆಲ್ತ್ ವರ್ಕರ್ಸೇ ಹಿಂದೇಟನ್ನ ಹಾಕ್ತಾ ಇರುವಂಥದ್ದು. ಅದೆಲ್ಲೋದಕ್ಕೆ ಎಲ್ಲೋ ಒಂದ್ ಕಡೆ ಅಂದ್ರೆ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ವ್ಯಾಕ್ಸಿನೇಷನ್ ಮಾಡುವಂತ ಸಂದರ್ಭದಲ್ಲಿ. ಸೊ ನಿಮಗೆ ತೋರಿಸ್ತಾ ಇದ್ವಿ. ಇನ್ನ ಟೋಟಲ್ ಆಗಿ ಇದುವರೆಗೂ ಬೆಂಗಳೂರಿನಲ್ಲಿ ಎಷ್ಟು ಕೊರೋನಾ ಕೇಸ್ಗಳು ವರದಿಯಾಗಿದ್ವು ಅಂದ್ರೆ ಟೋಟಲ್ ಇದುವರೆಗೂ ವರದಿ ಆಗಿರುವಂಥದ್ದು, ಇದರಲ್ಲಿ ಚೇತರಿಕೆ ಕೂಡ ಸೇರಿಸ್ಬಿಟ್ಟು ನಾವು ತೋರಿಸ್ತಾ ಇರುವಂಥದ್ದು 4,04,183 ಇದುವರೆಗೂ ಬೆಂಗಳೂರಿನಲ್ಲಿ ವರದಿಯಾಗಿರುವಂಥ ಕೊರೋನಾ ಅಂಕಿ ಸಂಖ್ಯೆ. ಇನ್ನು ಮೈಸೂರಿನಲ್ಲಿ ಟೋಟಲ್ ಆಗಿ ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚು ಕೊರೋನಾ ಸೋಂಕು ವರದಿಯಾಗಿದ್ದಂಥದ್ದು ಅಂದ್ರೆ ಅದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ, ಅಲ್ಲಿ 53,967 ವರದಿ ಆಯಿತು. ನೆಕ್ಸ್ಟ್ ಅತಿ ಹೆಚ್ಚು ವರದಿಯಾಗಿದ್ದು ಅಂದ್ರೆ ಅದು ಬಳ್ಳಾರಿಯಲ್ಲಿ 39,226 ಕೇಸ್ಗಳು ವರದಿಯಾಗಿದ್ದಂಥದ್ದು. ಇನ್ನು ನೆಕ್ಸ್ಟ್ ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ 34,341 ಕೇಸ್ಗಳು ಇದುವರೆಗೂ ವರದಿಯಾಗಿರುವಂಥದ್ದು. ಅಂದ್ರೆ ಇದರಲ್ಲಿ ಈಗ ಆಲ್ರೆಡಿ ಚೇತರಿಕೆ ಕಂಡು ಅಲ್ಲಿ 1,500 ಈ ರೀತಿಯಾಗಿ ಆಕ್ಟಿವ್ ಕೇಸಸ್ಗಳು ಮಾತ್ರ ಇರುವಂಥದ್ದು. ಹಾಸನದಲ್ಲಿ ಇದುವರೆಗೂ 28,695 ಪ್ರಕರಣಗಳು ಸ್ಟಾರ್ಟಿಂಗ್ ಹಂತದಿಂದ ಹೇಳ್ತಾ ಇದ್ದೀನಿ, ಒಂದು ವರ್ಷದಲ್ಲಿ ಇದುವರೆಗೂ ನಿನ್ನೆ ಅಪ್ಡೇಟ್ ಪ್ರಕಾರ 28,695 ಪ್ರಕರಣಗಳು ಹಾಸನದಲ್ಲಿ ವರದಿಯಾಗಿದೆ. ಇನ್ನು ಕೊರೋನಾ ಸಾವು ಟೋಟಲ್ ಆಗಿ ಅಂದ್ರೆ 12,000ಕ್ಕೂ ಹೆಚ್ಚಿನ ಪ್ರಕರಣಗಳು ಕೊರೋನಾದಿಂದಾಗಿ ಸಾವನ್ನಪ್ಪಿದ್ದಾರೆ ಒಂದು ವರ್ಷದಿಂದ. ಇದರಲ್ಲಿ ಬೆಂಗಳೂರಿನ ಲೆಕ್ಕ ಎಷ್ಟಿದೆ ಅಂದ್ರೆ ಬೆಂಗಳೂರಿನದ್ದೇ ಮೇಜರ್ ಪಾಲು, 50% ಬೆಂಗಳೂರಿನದ್ದೇ ಪಾಲಿರುವಂಥದ್ದು ಕೊರೋನಾದಿಂದಾಗಿ ಸಾವನ್ನಪ್ಪಿರುವಂಥವರ ಸಂಖ್ಯೆ. ಯಾಕೆಂದ್ರೆ ಆ ಒಂದು ಪ್ರಕರಣಗಳು ಟೋಟಲ್ ಆಗಿ ಸೋಂಕು ವರದಿ ಆಗಿರುವಂಥದ್ದು ಹಂಗೆ ಇದೆ. 4 ಲಕ್ಷಕ್ಕೆ ಹೆಚ್ಚಿನ ಪ್ರಕರಣಗಳಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸಾವಿನ ಸಂಖ್ಯೆನೂ ಕೂಡ ಅದೇ ರೀತಿಯಾಗಿ ವರದಿ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಇದುವರೆಗೂ ಕೊರೋನಾದಿಂದಾಗಿ ಸಾವನ್ನಪ್ಪಿರುವ ಸಂಖ್ಯೆ 4,458. ಮೈಸೂರಿನಲ್ಲಿ 1,029 ಜನ ಕೊರೋನಾದಿಂದಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ 738 ಜನ ಇದುವರೆಗೂ ಕೊರೋನಾದಿಂದಾಗಿ ಸಾವನ್ನಪ್ಪಿರುವಂಥದ್ದು. ಧಾರವಾಡದಲ್ಲಿ 617 ಜನ ಕೊರೋನಾದಿಂದಾಗಿ ಸಾವನ್ನಪ್ಪಿದ್ದಾರೆ. ಬಳ್ಳಾರಿಯಲ್ಲಿ 597 ಜನ ಕೊರೋನಾ ಸೋಂಕಿತರು ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದಲ್ಲಿ ದಿನೇ ದಿನೇ ಸೋಂಕು ಹೆಚ್ಚಳವಾಗ್ತಾನೆ ಹೋಗ್ತಾ ಇದೆ, ಅಲ್ಲಿ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಸಾಕಷ್ಟು ಕಠಿಣ ಕ್ರಮಗಳನ್ನ ಕೈಗೊಳ್ಳಲೇಬೇಕಾದಂತ ಅನಿವಾರ್ಯತೆಯಲ್ಲಿ ಇದೆ ಮಹಾರಾಷ್ಟ್ರದ ಸರ್ಕಾರ. ಸೊ ಹೀಗಾಗಿ ಆ ಒಂದು ಕಠಿಣ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇದೆ, ಅದನ್ನ ಜಾರಿ ಕೂಡ ಮಾಡ್ತಾ ಇದೆ. 2 ಶಿಫ್ಟ್ಗಳಲ್ಲಿ ಸರ್ಕಾರಿ ನೌಕರರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತದೆ. ಈ ಮೂಲಕ ಅಂದ್ರೆ ಒಂದು ಕಚೇರಿಗೆ ಜಾಸ್ತಿ ಜನ ಬರುವಂತದ್ದನ್ನ ಕೂಡ ತಪ್ಪಿಸುವಂತ ಕೆಲಸ ಇಲ್ಲಿ. ಯಾಕೆಂದ್ರೆ ಅವ್ರಿಗೆಲ್ರಿಗೂ ಕೂಡ ಒಂದೇ ಸಲ ರಜನೂ ಕೂಡ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ 2 ಶಿಫ್ಟ್ ಅನ್ನ ಮಾಡ್ಲಾಗ್ತದೆ. 2 ಶಿಫ್ಟ್ಗಳಲ್ಲಿ ಕೆಲಸಕ್ಕೆ ಮಾಡ್ಲಿಕ್ಕೆ ಆ ಒಂದು ಕಾರ್ಯವನ್ನ ನಿರ್ವಹಿಸಲಿಕ್ಕೆ
ಮಹಾರಾಷ್ಟ್ರದ ಸಿಎಂ ಉದ್ಧವ್ ಠಾಕ್ರೆ ಸೂಚನೆಯನ್ನ ನೀಡಿರುವಂತದ್ದು. ಸರ್ಕಾರದ ಕೆಲ ಇಲಾಖೆಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನ ಕೂಡ ಕೊಡ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಯಾವ್ಯಾವ ಇಲಾಖೆಯವರು ಮನೆಯಲ್ಲೇ ಕೂತು ತಮ್ಮ ಕೆಲಸಗಳನ್ನ ಜವಾಬ್ದಾರಿಗಳನ್ನ ನಿರ್ವಹಿಸಬಹುದು ಅಂತ ಇಲಾಖೆಗಳಿಗೆ ವರ್ಕ್ ಫ್ರಮ್ ಹೋಮ್ ಅನ್ನ ಕೊಡ್ಲಿಕ್ಕೆ ನಿರ್ಧಾರವನ್ನ ಮಾಡಿದೆ ಮಹಾರಾಷ್ಟ್ರ ಸರ್ಕಾರ. ಸಚಿವಾಲಯಗಳಿಗೆ ಸಾರ್ವಜನಿಕರ ನಿರ್ಬಂಧವನ್ನ ಕೂಡ ಹೇರಲಾಗ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಸಾಕಷ್ಟು ಕೊರೋನಾ ಅಂಕಿ ಸಂಖ್ಯೆಗಳು ವರದಿಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನರು ಮತ್ತೆ ಈ ಸರ್ಕಾರಿ ಕಚೇರಿಗಳಿಗೆ ಬರುವಂಥದ್ದು ಮತ್ತು ಒಬ್ಬೊಬ್ಬರಿಂದ ಮತ್ತೊಬ್ಬರುಗಳಿಗೆ ಈ ಒಂದು ಕೊರೋನಾ ಸೋಂಕು ಹರಡ್ತಾ ಹೋಗುತ್ತಲ್ಲ, ಸೊ ಹೀಗಾಗಿ ಸರ್ಕಾರಿ ಕಚೇರಿಗಳಿಗೆ ಸಾರ್ವಜನಿಕರ ಪ್ರವೇಶ ನಿರ್ಬಂಧವನ್ನು ಮಾಡಲಾಗಿದೆ. ಮಹಾರಾಷ್ಟ್ರ ಸರ್ಕಾರದಿಂದ ಹೊಸ ಸುತ್ತೋಲೆ ಈಗ ಜಾರಿಯಾಗಿದೆ. ಯಾವ್ಯಾವ ರೀತಿಯಾಗಿ ನಾವು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ಬೋದು ಆ ಎಲ್ಲ ಮಾರ್ಗೋಪಾಯಗಳನ್ನ ಉಪಯೋಗಿಸ್ತಾ ಇದೆ ಮಹಾರಾಷ್ಟ್ರ ಸರ್ಕಾರ. ಈಗಾಗಲೇ 5 ಜಿಲ್ಲೆಗಳಲ್ಲಿ ಸಂಪೂರ್ಣ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿ ಆಗಿದೆ. ಈಗ ಆಲ್ರೆಡಿ ಅದೊಂದು 3 ದಿನ ಆಗೋಯ್ತು ಸಂಪೂರ್ಣವಾದಂತ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿ. 5 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕೊರೋನಾ ಪ್ರಕರಣಗಳು ವರದಿ ಆಗ್ತಾ ಇದ್ದಂತ ಜಿಲ್ಲೆಗಳು ಅವು. ಇನ್ನು ಮುಂಬೈ ಮತ್ತೆ ಪುಣೆ ನಗರಲ್ಲಿ ಟಫ್ ರೂಲ್ಸ್ ಗಳನ್ನ ಕೂಡ ಜಾರಿ ಮಾಡಲಾಗ್ತದೆ. ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಪ್ರದೇಶಗಳು ಮುಂಬೈ ಮತ್ತೆ ಪುಣೆ ಮಹಾರಾಷ್ಟ್ರದಲ್ಲಿ. ಸೊ ಹೀಗಾಗಿ ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡಲಾಗ್ತಾ ಇದೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಶ್ರೀನಿವಾಸ್ ಮೂರ್ತಿ ಅವರು ತಜ್ಞ ವೈದ್ಯರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್. ಸರ್, ಈಗ ನೆರೆ ರಾಜ್ಯಗಳು ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ದಿನೇ ದಿನೇ ಸೋಂಕು ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಸಹಜವಾಗಿ ಭಯ ಇದ್ದೇ ಇದೆ. ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಹೊಡೆತ ತಿಂದಿದ್ದ ಬೇರೆ ರಾಜ್ಯಗಳಿಂದ ಬಂದಂತವರಿಂದ. ಸೊ ಯಾವ್ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ, ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅಂತ ಅನ್ಸುತ್ತೆ? ಎರಡನೇ ಅಲೆಯ ಭೀತಿ ಯಾವ ರೀತಿಯಾಗಿದೆ? ಐ ಥಿಂಕ್ ಫಸ್ಟ್ ಆಫ್ ಆಲ್ ಈ ಟಫ್ ರೂಲ್ಸ್ ಅನ್ನೋದನ್ನ ನಾವು ಖಂಡಿತವಾಗ್ಲೂ ಫಾಲೋ ಮಾಡ್ತಾ ಇಲ್ಲ. ಯಾಕಂದ್ರೆ ಜನರ ಮನೋಭಾವನೆ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಕರೋನಾ ಹೊರಟೋಗಿದೆ, ಸೊ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ಮೊದಲಿನಂತೆ ಅಂದ್ರೆ ಒಂದ್ 2-3 ವರ್ಷದಿಂದ ನಾವ್ ಹೇಗ್ ಮಾಡ್ತಿದ್ವಿ ಆ ರೀತಿ ಮಾಡ್ಬೋದು ಅನ್ನೋ ಒಂದು ಮನೋಭಾವನೆ ಬಂದಿದೆ. ಅದ್ರ ಜೊತೆಗೆ ನಮ್ಮ ಸರ್ಕಾರನು ಖಂಡಿತವಾಗ್ಲೂ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿಲ್ಲ. ಈಗ ಕೇರಳ ಬಾರ್ಡರ್ ಇಂದ ಬರೋರಾಗ್ಲಿ, ಈಗ ಉದಾಹರಣೆಗೆ ನೀವು ಮಹಾರಾಷ್ಟ್ರ ಸರ್ಕಾರದ ಮೆಜರ್ಸ್ ತಗೊಳ್ಳಿ, ಬಹಳ ಟಫ್ ಆಗಿ ಅವರು ಫಾಲೋ ಮಾಡ್ತಿದ್ದಾರೆ. RT-PCR ಟೆಸ್ಟ್ ನೆಗೆಟಿವ್ ಇದ್ರೆ ಮಾತ್ರ ನೀವು ಬರ್ಬೇಕು ಒಳಕ್ಕೆ, ಬಂದ್ಮೇಲೆ 15 ದಿವಸ ಕ್ವಾರಂಟೈನ್ ಇರಬೇಕು. ಈ ತರದ್ದೆಲ್ಲ ಟಫ್ ರೂಲ್ಸ್ ಇಂಪ್ಲಿಮೆಂಟೇಷನ್ ಮತ್ತೆ ಮಾರ್ಷಲ್ಸ್ ಅವರು ಫಂಕ್ಷನ್ ಹಾಲ್ಸ್ ಹೋಗಿ, ಈಗ ಮದುವೆ ನಡೆಯುವಂತ ಸಂದರ್ಭದಲ್ಲಿ ಅವ್ರ ಏನ್ ರೆಸ್ಟ್ರಿಕ್ಷನ್ಸ್ ಕೊಟ್ಟಿದ್ದಾರೆ ಆ ನಂಬರ್ ನ ಮೀರಿದ್ರೆ ಅದ್ರ ಪೆನಾಲ್ಟಿ ಆಗುವಂತದ್ದು ಅಂತ ಉದಾಹರಣೆಗಳು ನಮ್ಮಲ್ಲಿ ನಡೀಲೇ ಇಲ್ಲ. ಈಗಲೇ ಎಲ್ಲ ಹಿಂದೆನೂ ಅಷ್ಟೇ ಅಂತ ಉದಾಹರಣೆಗಳು ನಮ್ಮಲ್ಲಿ ಈ ಟಫ್ ರೂಲ್ಸ್ ನ ಇಂಪ್ಲಿಮೆಂಟ್ ಮಾಡೋದು 10,000 ಕೇಸ್ ದಾಖಲಾಗಬೇಕಾದ್ರೂ ನಡೀಲಿಲ್ಲ. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ರಿಲ್ಯಾಕ್ಸ್ಡ್ ಸರ್ಕಾರದ ರೂಪದಲ್ಲೂ ಇದೆ ಧೋರಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜನಗಳು ತಮ್ಮ ಆರೋಗ್ಯನ ಅವ್ರ ಕೈಲೇ ಇದೆ ಅನ್ನೋದನ್ನ ಇನ್ನೂ ತಿಳ್ಕೊತಾ ಇಲ್ಲ ಅನ್ನೋದೇ ಒಂದು ದುಃಖಕರ ಸಂಗತಿ. ಮೂರನೇದು ವ್ಯಾಕ್ಸಿನ್ಗೆ ಎಂಥೂಸಿಯಾಸಮ್ ಹೊರಟೋಗಿದೆ ಜನರಲ್ಲಿ. ಏನು ಮನೋಭಾವನೆ, ಈಗ ನಾವು ಪೇಷಂಟ್ಸ್ ಹತ್ರ ಮಾತಾಡಿದಾಗ ಏನ್ ಹೇಳ್ತಾರೆ, ಸರ್ ಕರೋನಾ ಹೊರಟೋಗಿದೆ ಈಗ ಯಾಕೆ ವ್ಯಾಕ್ಸಿನ್ ಅಂತ. ಸೊ ಈ ತರ ತಪ್ಪು ತಿಳುವಳಿಕೆಗಳಲ್ಲಿ ಮೂಢನಂಬಿಕೆಗಳಲ್ಲಿ ಜನ ಮುಳುಗಿರೋದ್ರಿಂದ ಖಂಡಿತವಾಗ್ಲೂ ನಮಗೆ ಬಹಳಷ್ಟು ಹೈ ರಿಸ್ಕ್ ಈ ಸೆಕೆಂಡ್ ವೇವ್ ಅಂತ ಏನ್ ಹೇಳ್ತೀವಿ ಅದನ್ನ ರಿಮೆಂಬರ್, ನಾವು 3ನೇ ಸ್ಥಾನದಲ್ಲಿ ಇದ್ವಿ ಇಷ್ಟು ದಿವಸ. ನಾವು ಇಡೀ ದೇಶದಲ್ಲಿ ನಂಬರ್ ಆಫ್ ಕೇಸಸ್ ಅಲ್ಲಿ 3ನೇ ಸ್ಥಾನದಲ್ಲಿ ಇದ್ವಿ. ಸೊ ಹಂಗಾಗಿ ಅದನ್ನ ನಾವ್ ಯಾವತ್ತು ಮರಿಬಾರದು. ಸೊ ನಮಗೆ ಸೆಕೆಂಡ್ ಪ್ಲೇಸಿಗೆ ಹೋಗ್ಬಿಟ್ಟಿದ್ವಿ, ಈಗ ಕೇರಳದಲ್ಲಿ ಜಾಸ್ತಿ ಆಗಿರೋದಕ್ಕೆ 3ನೇ ಪ್ಲೇಸಿಗೆ ಬಂದಿದೀವಿ. ಕರೆಕ್ಟ್. ಸೊ ಹಂಗಾಗಿ ಈ ಮಾರ್ಚ್ ಏಪ್ರಿಲ್ ಅನ್ನೋದು ಒಂದು ನಿಜವಾಗ್ಲೂ ನಮಗೆ ಆತಂಕ ಪಡುವಂತ ವಿಚಾರ. ಯಾಕಂದ್ರೆ ಈಗಾಗ್ಲೇ ನಮ್ಮ ಉದಾಹರಣೆ ನೆರೆ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರಿಂದ ನಾವು ಎಚ್ಚೆತ್ತುಕೊಳ್ಳದೆ ಇದ್ರೆ ನಮ್ಮಂತ ಮುಟ್ಟಾಳ್ರನ್ನ ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕಿಂಗ್ ಇಂಪಾರ್ಟೆಂಟ್, ಅದನ್ನ ಬೇಸಿಕ್ಸ್ ಫಾಲೋ ಮಾಡ್ತಿಲ್ಲ. ಅದು ಬಹಳ ದುಃಖಕರ ಸಂಗತಿ. ಆಮೇಲೆ ಈ ಮಹಾರಾಷ್ಟ್ರ ಕೇರಳ ಏನು ಎಲ್ಲೋ ಜಮ್ಮು ಕಾಶ್ಮೀರದಂತ ದೂರದಲ್ಲಿ ಅಥವಾ ಪಂಜಾಬ್ ರೀತಿಯಲ್ಲಿ ನಮ್ಗೆಲ್ಲೋ 10,000 2,000 ಈ ರೀತಿಯಾಗಿ ದೂರ ಇಲ್ಲ ಕಿಲೋಮೀಟರ್ಗಳಲ್ಲಿ. ಇಲ್ಲಿರೋದು ಪಕ್ಕದಲ್ಲೇ ಇದೀವಿ. ಎಲ್ಲ ಗಡಿ 4 ಜಿಲ್ಲೆಗಳು ಹೊಂದ್ಕೊಂಡಿದಾವೆ. ಕೇರಳಕ್ಕೂ ಅಷ್ಟೇ, ಮಹಾರಾಷ್ಟ್ರಕ್ಕೂ ಅಷ್ಟೇ. ಎಕ್ಸಾಕ್ಟ್ಲಿ ಸರ್. ಲಕ್ಷಾಂತರ ಜನ ಓಡಾಡ್ತಾರೆ. ಮೊನ್ನೆ ಸುಧಾಕರ್ ಅವರೇ ಹೇಳ್ತಾ ಇದ್ರು, ಲಕ್ಷಾಂತರ ಜನ ಓಡಾಡ್ತಿದ್ದಾರೆ ದಕ್ಷಿಣ ಕನ್ನಡದಲ್ಲಿ. ಅಲ್ಲಿನ ಜಿಲ್ಲಾಧಿಕಾರಿಗಳನ್ನ ಕೇಳಿದಂತ ಸಂದರ್ಭದಲ್ಲೇ ಹೇಳಿದ್ರು, ಅವ್ರನ್ನ ಹೆಂಗ್ ಟೆಸ್ಟ್ ಮಾಡೋದು ಲಕ್ಷಾಂತರ ಜನನ ಪ್ರತಿನಿತ್ಯ ಅಂತ ಕೂಡ ಹೇಳ್ತಾ ಇದ್ರು. ಆ ರೀತಿಯಾಗಿ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ರು. ಕರೆಕ್ಟ್ ಸರ್. ಅಲ್ಲ, ಈಗ ಎಲ್ಲಾ 10 ಲಕ್ಷ ಜನನ ಚೆಕ್ ಮಾಡಿ ಅಂತ ನಾವ್ ಹೇಳ್ತಿಲ್ಲ. ಆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಂತ ಮೊದಲನೇ ವೇವ್ ಅಲ್ಲಿ ನಾವೇನ್ ಮಾಡಿದ್ವಿ ಅದನ್ನ ನಾವು ಸಕ್ಸಸ್ಫುಲ್ ಆಗಿ ಮಾಡ್ತಾ ಇಲ್ಲ. ಪ್ರೈಮರಿ ಕಾಂಟ್ಯಾಕ್ಟ್ಸ್, ಸೆಕೆಂಡರಿ ಕಾಂಟ್ಯಾಕ್ಟ್.
ಹೌದೌದು 130 ಕೋಟಿ ಜನನ ನಾವು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವ್ಯಾಕ್ಸಿನೇಷನ್ ಅಷ್ಟು ಎಲ್ರಿಗೂ ನಾವು ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಹೈ ರಿಸ್ಕ್ ಗ್ರೂಪ್ ಅಂತ ಏನ್ ಹೇಳ್ತೀವಿ ಅವ್ರಿಗೆ ವ್ಯಾಕ್ಸಿನೇಷನ್ ಮಾಡ್ತಿದ್ವಿ. ಅದೇ ರೀತಿ ಹೈ ರಿಸ್ಕ್ ಅಂತ ಏನ್ ಹೇಳ್ತೀವಿ, ಉದಾಹರಣೆಗೆ ಕೇರಳದಿಂದ ಬರುವಂತ ಲಾರಿಗಳಲ್ಲಾಗ್ಲಿ ಅಂತವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಅವ್ರನ್ನ ಫಾಲೋ ಅಪ್ ಇಟ್ಕೊಳ್ಳೋದು, ಅವ್ರಿಗೆ ಏನೇ ಸಿಂಪ್ಟಮ್ಸ್ ಬಂದ್ರೆ ಅವ್ರನ್ನ ಐಸೋಲೇಟ್ ಮಾಡುವಂತದ್ದು, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡುವಂತದ್ದನ್ನ ಖಂಡಿತವಾಗ್ಲೂ ಮಾಡ್ಲೇಬೇಕು. ಓಕೆ, ಸೊ ಸರ್ಕಾರ ಸಾಕಷ್ಟು ಕ್ರಮಗಳನ್ನ ಇಲ್ಲಿ ನೆಕ್ಸ್ಟ್ ಜಾರಿ ಮಾಡ್ತಾ ಹೋದ್ರೆ ಮಾತ್ರ ಎರಡನೇ ಅಲೆಯನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ, ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಹೆಚ್ಚಾಗ್ತಿರೋದು ಕೊರೋನಾ ವೈರಸ್. ಇಲ್ಲಿ ರೂಪಾಂತರಿ ಕೊರೋನಾ ವೈರಸ್ ಹೆಚ್ಚಾಗ್ತಾ ಇದೆ. ರೂಪಾಂತರಿ ವೈರೋಜಿನೋಮ್ ಸೀಕ್ವೆನ್ಸಿಂಗ್ ಮಾದರಿ ಜಾಸ್ತಿ ಆಗ್ತಾ ಇರುವಂಥದ್ದು. ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಅಧಿಕೃತ ಮಾಹಿತಿ ಹೊರಬೀಳ್ತಾ ಇದೆ. ಇಲ್ಲಿ ಯಾವ ರೀತಿಯಾಗಿ ಕೊರೋನಾ ವೈರಸ್ ಅನ್ನುವಂಥದ್ದು ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಹೆಚ್ಚಾಗ್ತಿರುವಂಥದ್ದು ಕೊರೋನಾ ವೈರಸ್ ರೂಪಾಂತರಿ ಅಲ್ಲ, ರೂಪಾಂತರಿ ವೈರೋಜಿನೋಮ್ ಸೀಕ್ವೆನ್ಸಿಂಗ್ ಮಾದರಿ ಅಂತೆ ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಅಧಿಕೃತ ಮಾಹಿತಿಯನ್ನು ನೀಡಲಾಗಿದೆ. ದೇಶದಲ್ಲಿ ಈಗ ಕಾಣಿಸ್ತಾ ಇರುವಂಥದ್ದು 2 ಮಾದರಿಯ ಹೊಸ ವೈರಸ್. ಒಂದು ಸಾರ್ಸ್ CoV-2, ಇನ್ನೊಂದು N440K ಮತ್ತು E484K. ರಾಷ್ಟ್ರೀಯ ಕೋವಿಡ್-19 ಟೀಮ್ನ ಮುಖ್ಯಸ್ಥರಾಗಿರುವಂಥ VK ಪೌಲ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮಹಾರಾಷ್ಟ್ರ, ಕೇರಳ, ತೆಲಂಗಾಣದಲ್ಲಿ 2 ಹೊಸ ವೈರಸ್ಗಳು ಪತ್ತೆ ಆಗಿದ್ದಾವಂತೆ. ಈ 3 ರಾಜ್ಯಗಳಲ್ಲಿ 2 ಹೊಸ ವೈರಸ್ಗಳು ಪತ್ತೆ ಆಗಿರುವಂಥದ್ದು. 2 ರೂಪಾಂತರಿ ವೈರಸ್ಗಳು ಸಮುದಾಯಕ್ಕೆ ಹಬ್ಬಿಲ್ಲ, ವೇಗವಾಗಿ ಹರಡುತ್ತೆ, ಇದು ಆರೋಗ್ಯಕ್ಕೂ ಕೂಡ ಮಾರಕ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ದಿನೇ ದಿನೇ ಸೋಂಕು ಹೆಚ್ಚಳವಾಗ್ತಾ ಇದೆ. ಯಾವ ಪ್ರಮಾಣದಲ್ಲಿ ಅನ್ನೋದನ್ನ ಕೂಡ ದಿನೇ ದಿನೇ ಅಪ್ಡೇಟ್ಸ್ ಅನ್ನ ನೀಡ್ತಾನೆ ಇದೀವಿ. 6 ರಿಂದ 7 ಸಾವಿರ ಕೇಸ್ಗಳು ಅಲ್ಲಿ ವರದಿ ಆಗ್ತಾ ಇದೆ ಅಂತ. ಸೊ ಹೀಗಾಗಿ ಆ ಗಡಿ ಭಾಗದ ರಾಜ್ಯಗಳು ಕೂಡ ಎಚ್ಚೆತ್ಕೊಳ್ಬೇಕಾಗುತ್ತೆ. ಅಂದ್ರೆ ನೆರೆ ರಾಜ್ಯಗಳು, ಈ ಕರ್ನಾಟಕ ಎಲ್ಲ ಎಚ್ಚೆತ್ಕೊಳ್ಬೇಕಾಗಿರುವಂಥದ್ದು. ಅದರಲ್ಲೂ ಸ್ಪೆಷಲಿ ಗಡಿ ಭಾಗದ ಜಿಲ್ಲೆಗಳು ಅಂದ್ರೆ ಬೆಳಗಾವಿ ಆಗಿರ್ಬೋದು, ಕಲಬುರಗಿ, ಯಾದಗಿರಿ, ಇವರೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು ಅಲ್ಲಿನ ಭಾಗದ ಜನ. ಆದ್ರೆ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾನೆ ಇಲ್ಲ. ಗಡಿ ಜಿಲ್ಲೆಗಳಲ್ಲಿ ಎಚ್ಚೆತ್ತುಕೊಳ್ತಾ ಇಲ್ಲ ಅಧಿಕಾರಿಗಳು. ಸರ್ಕಾರದ ಆದೇಶವನ್ನ ಸರ್ಕಾರಿ ಸಿಬ್ಬಂದಿನೇ ನೆಟ್ಟಗೆ ಪಾಲಿಸ್ತಾ ಇಲ್ಲ. ಇನ್ಯಾವ ನೈತಿಕತೆ ಇದೆ ಜನರನ್ನ ಪಾಲಿಸಿ ಅಂತ ಹೇಳಿದಕ್ಕೆ? ಇವರಿಗೆ ಮಾಸ್ಕ್ ಧರಿಸದೆ ಸಾರಿಗೆ ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾಗ್ತಾರೆ. ಸಿಬ್ಬಂದಿಗೆ ಮಾಸ್ಕ್ ನೀಡ್ತಾ ಇಲ್ಲ ಸಂಸ್ಥೆಯ ಅಧಿಕಾರಿಗಳು. ಸಂಸ್ಥೆ ನೀಡ್ತಾ ಇಲ್ಲ ಅಂತ ನೀವು ನಿರ್ಲಕ್ಷ್ಯ ಮಾಡಬೇಡಿ. ಸಂಸ್ಥೆ ಕೊಡುತ್ತೋ ಬಿಡುತ್ತೋ, ಅವ್ರು ಯಾವ್ದ್ಯಾವ್ದ್ರಲ್ಲಿ ದುಡ್ಡು ಹೊಡಿಲಿಕ್ಕೆ ಸಾಧ್ಯನೋ ಅದೆಲ್ಲದರಲ್ಲೂ ಕೂಡ ಹೊಡ್ಕೊಂಡು ಕೂತಿರ್ತಾರೆ. ನೀವು ಮೊದಲು ನಿಮ್ಮ ಆರೋಗ್ಯದ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿ. ಯಾಕೆಂದ್ರೆ ನೀವು 100 ಜನರ ಸಂಪರ್ಕದಲ್ಲಿ ಇರ್ತೀರಾ. ಸೊ ಹೀಗಾಗಿ ನಿಮ್ಮ ಆರೋಗ್ಯದ ಜೊತೆಗೆ ಅಲ್ಲಿ ಬರುವಂಥ ಬೇರೆ ಜನರ ಆರೋಗ್ಯನೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ನೀವೇ ಮಾಸ್ಕ್ ತಗೊಂಬನ್ನಿ. ಅವ್ರ ಅಧಿಕಾರಿಗಳು ಕೊಡ್ತಾ ಇಲ್ಲ ಅಂತ ನಿರ್ಲಕ್ಷ್ಯ ಮಾಡೋದು ಬೇಡ. ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಂಡು ಬಂದಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತೀವಿ. ಸಾಮಾಜಿಕ ಅಂತರ ಪಾಲನೆ ಮಾಡ್ತಾ ಇಲ್ಲ ಸಾರ್ವಜನಿಕರು ಕೂಡ. ಇನ್ನೊಂದು, ಪ್ರಯಾಣಿಕರಿಗೆ ಸ್ಕ್ರೀನಿಂಗ್ ಮಾಡದೆ ನಿಷ್ಕಾಳಜಿಯನ್ನು ವಹಿಸಲಾಗ್ತಾ ಇದೆ. ಬಸ್ ನಿಲ್ದಾಣದಲ್ಲಿ ಸ್ಯಾನಿಟೈಸರ್ ಕಲ್ಪಿಸದೆ ನಿರ್ಲಕ್ಷ್ಯ. ಸ್ಟಾರ್ಟಿಂಗ್ ಹಂತದಲ್ಲಿ 50% ಸೀಟ್ ಅಂತ ಮಾಡಿದ್ರು. ಸೊ ಮಧ್ಯದಲ್ಲೆಲ್ಲ ಖಾಲಿ ಬಿಡೋರು, 2 ಸೀಟ್ ಇದ್ದ ಕಡೆ ಒಬ್ರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡೋರು. ಈಗ ಅವೆಲ್ಲ ದೂರ ಆಗಿದೆ. ಸ್ಯಾನಿಟೈಸೇಷನ್ ಇಲ್ಲ, ಮಾಸ್ಕೇ ನೆಟ್ಟಿಗೆ ಹಾಕಲ್ಲ. ಇನ್ನು ಸ್ಯಾನಿಟೈಸೇಷನ್ ಎಲ್ಲ ಆಗ್ತದೆ. ಈ ಬಗ್ಗೆ ನಮ್ಮ ಯಾದಗಿರಿಯ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾಡಳಿತ ಕೊರೋನಾ ಕಡಿವಾಣ ಹಾಕಲು ಕೂಡ ಕಟ್ಟುನಿಟ್ಟಿನ ಕ್ರಮ ಕೂಡ ಕೈಗೊಂಡಿದೆ. ಆದ್ರೆ ನಾವು ಈಗ ಖುದ್ದು ಯಾದಗಿರಿ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಖುದ್ದು ನೋಡಬಹುದು. ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಕೋವಿಡ್ ತಡೆಗೆ ಸಾಕಷ್ಟು ಮುಂಜಾಗ್ರತೆ ವಹಿಸಿದೆ ಅಂತ ಜಿಲ್ಲಾಧಿಕಾರಿ ಅವರು ಹೇಳ್ತಾರೆ, ಮತ್ತು ಅದೇ ರೀತಿಯಾಗಿ ಖುದ್ದು DH ಅವರು ಕೂಡ ಹೇಳ್ತಾರೆ. ಆದ್ರೆ ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅಂತ ಯಾವುದೇ ಮುಂಜಾಗ್ರತಾ ಕ್ರಮ ಕೂಡ ಕೈಗೊಂಡಿಲ್ಲ. ಅದೇ ರೀತಿಯಾಗಿ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಬೇಕು. ಇಲ್ಲಿ ಪ್ರಮುಖವಾಗಿ ಈಶಾನ್ಯ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ಮತ್ತು ಅದೇ ರೀತಿಯಾಗಿ ಪ್ರಯಾಣಿಕರು ಕೂಡ ಯಾರು ಕೂಡ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ. ಪ್ರಮುಖವಾಗಿ ಏನು ಚಾಲಕರು ಮತ್ತು ನಿರ್ವಾಹಕರು ಕೂಡ ಮಾಸ್ಕ್ ಧರಿಸಬೇಕು ಮತ್ತು ಸಾಮಾಜಿಕ ಅಂತರ ಕೂಡ ಕಾಪಾಡಬೇಕು. ಆದ್ರೆ ಇಲ್ಲಿ ನಾವು ನೋಡಬಹುದು, ಈಗ ಎಲ್ಲೇ ಒಂದ್ ಕಡೆ ನೆರೆಯ ಮಹಾರಾಷ್ಟ್ರದಲ್ಲಿ ಕೂಡ ಈಗ ಕೊರೋನಾ ಎರಡನೇ ಅಲೆ ಏನು ಆರಂಭವಾಗಿದ್ದು, ನೆರೆ ಮಹಾರಾಷ್ಟ್ರದಿಂದ ಮತ್ತೆ ನಮ್ಮ ಯಾದಗಿರಿ ಜಿಲ್ಲೆಗೆ ಕೂಡ ನಿತ್ಯವೂ
ಮಹಾರಾಷ್ಟ್ರದಿಂದ ಪ್ರಯಾಣಿಕರು ಕೂಡ ಬರ್ತಾರೆ. ಆದ್ರೆ ಈಗಲೇ ಜಿಲ್ಲಾಡಳಿತ ಕೂಡ ಮಹಾರಾಷ್ಟ್ರದಿಂದ ಬರುವಂತಹ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಆದ್ರೆ ಪ್ರಮುಖವಾಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಾವು ಖುದ್ದು ಇಲ್ಲಿ ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ನಾವು ನೋಡಬಹುದು, ಯಾರು ಕೂಡ ಏನಂತಂದ್ರೆ ಬಹುತೇಕವಾಗಿ ಮಾಸ್ಕ್ ಕೂಡ ಧರಿಸ್ತಾ ಇಲ್ಲ, ಮತ್ತು ಅದೇ ರೀತಿಯಾಗಿ ಸಾಮಾಜಿಕ ಅಂತರ ಕೂಡ ಕಾಪಾಡ್ತಾ ಇಲ್ಲ. ಹೀಗಾಗಿ ಈಗಲೇ ಸೆನೆ ಸಾರಿಗೆ ಸಂಸ್ಥೆಯು ಸಾಕಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಾಯಿತು. ಮತ್ತು ಇಲ್ಲಿ ಯಾವುದೇ ನಿಯಮಗಳನ್ನು ಕೂಡ ಇಲ್ಲಿ ಪಾಲನೆ ಮಾಡ್ತಾ ಇಲ್ಲ, ಜನರು ಮಾಡ್ತಾ ಇಲ್ಲ, ಸಾರಿಗೆ ಸಂಸ್ಥೆ ಸಿಬ್ಬಂದಿಗಳು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಜನರ ನಿಷ್ಕಾಳಜಿ ಮತ್ತು ಇಲ್ಲಿನ ಸಿಬ್ಬಂದಿಗಳ ನಿಷ್ಕಾಳಜಿಯಿಂದ ಮತ್ತೆ ಯಾದಗಿರಿ ಜಿಲ್ಲೆ ಜನರಿಗೆ ಮತ್ತೆ ಎಲ್ಲ ಒಂದ್ ಕಡೆ ಕೊರೋನಾ ಆತಂಕ ಕೂಡ ಕಾಡ್ತಾ ಇದೆ. ಹೀಗಾಗಿ ನಾವು ಖುದ್ದು ಯಾರು ಕೂಡ ಇಲ್ಲಿ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ, ನಿಯಮಗಳನ್ನು ಗಾಳಿಗೆ ತೂರ್ತಾ ಇದ್ರೆ ನೋಡಬಹುದು. ಯಾಕಂದ್ರೆ ಚಾಲಕರು ಕೂಡ ಇಲ್ಲ, ನಿರ್ವಾಹಕರು ಕೂಡ ಟೆಸ್ಟಿಂಗ್ ಮಾಡ್ತಾ ಇದ್ರಂತಿದ್ರು ಇಲ್ಲಿ ಏನು ಕಾಣ್ ಬರ್ತಾ ಇಲ್ಲ. ಆಮೇಲೆ ಮಾಸ್ಕ್ ಧರಿಸ್ತಾ ಇಲ್ಲ, ಸಿಬ್ಬಂದಿಗಳು ಧರಿಸ್ತಾ ಇಲ್ಲ. ಇನ್ನ ಪ್ರಯಾಣಿಕರಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ದಲ್ಲಿ ನೋಡ್ಬೇಕಾದ್ರೆ ಸಿಬ್ಬಂದಿಗಳ ಹತ್ರನೇ ಮಾಸ್ಕ್ಗಳಿಲ್ಲ, ಕೆಲವು ಪಾಲನೆಗಳು ಮಾಡ್ತಾ ಇಲ್ಲ. ಈಗಲೇ ಜಿಲ್ಲಾಡಳಿತ ಜಿಲ್ಲೆಯ 3 ಕಡೆ ಏನು ಟೆಸ್ಟ್ ಕೇಂದ್ರಗಳನ್ನು ಆರಂಭ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ರೆ, ಆದ್ರೆ ಯಾವುದೇ ಟೆಸ್ಟ್ ಕೇಂದ್ರಗಳನ್ನು ಕೂಡ ಆರಂಭ ಮಾಡಿಲ್ಲ ಮತ್ತು ಸ್ಕ್ರೀನಿಂಗ್ ಕೂಡ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಇನ್ನು ಮುಂದಾದ್ರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕೋವಿಡ್ ಕಡಿವಾಣ ಹಾಕಲಿಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ. ನಾಗಮ್ಮ ಮಾಲಿಪಾಟೀಲ್, ನ್ಯೂಸ್ 18 ಕನ್ನಡ, ಯಾದಗಿರಿ. ಹೋಗ್ಬಿಟ್ರು. ಅತಿ ಭಯಾನಕ ರಾಜಧಾನಿ ಅಪಘಾತ, ಎಂತವರನ್ನು ಕೂಡ ನಡುಗಿಸುವಂತ ಸಿಸಿಟಿವಿ ದೃಶ್ಯಾವಳಿ. ಹಿಟ್ ಅಂಡ್ ರನ್. ಅಪಘಾತ ಅಂದ್ರೆ ಹಾಗೆ ಕ್ಷಣ ಮಾತ್ರದಲ್ಲಿ ಆಗೋಗ್ಬಿಡುತ್ತೆ. ಹಾಗೆ ಪ್ರಾಣ ಪಕ್ಷಿನೂ ಕೂಡ ಅಷ್ಟೇ, ಒಂದು ಕ್ಷಣದಲ್ಲಿ, ಒಂದೇ ಸೆಕೆಂಡ್ ನಲ್ಲಿ ಹೋಗ್ಬಿಡುತ್ತೆ. ಆ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು ಬೆಂಗಳೂರಿನಲ್ಲಿ. ರಣಭೀಕರ ಅಪಘಾತ. ಹಿಟ್ ಅಂಡ್ ರನ್ಗೆ 2 ಯುವಕರು ಬಲಿಯಾಗಿದ್ದಾರೆ. ನೋಡುಗರ ಎದೆ ನಡುಗಿಸುತ್ತೆ ಈ ಒಂದು ವಿಡಿಯೋ. ಜಾಲಹಳ್ಳಿ ವಿಲೇಜ್ ರಸ್ತೆಯಲ್ಲಿ ನಡೆದಿರುವಂತಹ ಅಪಘಾತ ಇದು. ವೇಗವಾಗಿ ಬಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ ಕಾರು. ಬೈಕ್ನಲ್ಲಿದ್ದಂತ 2 ಯುವಕರು ಸಾವನ್ನಪ್ಪಿದ್ದಾರೆ. ಸ್ವಿಗ್ಗಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತ ಯುವಕರು ಇವರು. ಊಟ ಡೆಲಿವರಿ ಕೊಡ್ಲಿಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಈ ಒಂದು ಡೆಲಿವರಿ ಕೊಟ್ಟು ವಾಪಸ್ ಆಗ್ತಿದ್ದಂತ ಸಂದರ್ಭದಲ್ಲಿ ಘಟನೆ ಆಗಿದೆ. ಮೃತ ಯುವಕರು ಮಂಜುನಾಥ ನಗರ ನಿವಾಸಿಗಳು ಅಂತ ತಿಳಿದು ಬಂದಿರುವಂತದ್ದು. ಗೌತಮ್ ಮತ್ತು ಶ್ರೀಕಾಂತ್ ಮೃತ ಯುವಕರು. ಬೈಕಿಗೆ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಿದೆ ಆ ಕಾರು. ಸೋಮವಾರ ರಾತ್ರಿ ಅಂದ್ರೆ ತಡರಾತ್ರಿ 1:20 ನಡೆದಿರುವಂತದ್ದು. ಯಶವಂತಪುರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಪಘಾತ ಮಾಡಿದಂತಹ ಕಾರಿಗಾಗಿ ಪೊಲೀಸರು ಶೋಧವನ್ನ ಮುಂದುವರಿಸಿದ್ದಾರೆ. ಆ ಕಾರು ಸಿಕ್ಕೇ ಸಿಗುತ್ತೆ, ಅವನು ಯಾರು ಓಡಿಸ್ತಾ ಇದ್ದವನು ಅನ್ನೋದು ಕೂಡ ಗೊತ್ತಾಗೇ ಆಗುತ್ತೆ. ಯಾಕೆಂದ್ರೆ ಪೊಲೀಸರು ಆ ಒಂದು ಭಾಗದಲ್ಲಿ ಓಡಾಡಿರುವಂತಹ ಸಂದರ್ಭದಲ್ಲಿ ಆ ಕಾರ್ ಎಲ್ಲೆಲ್ಲಿ ಓಡಾಡಿದೆ ಅದರ ಸಿಸಿಟಿವಿ ದೃಶ್ಯಾವಳಿಗಳನ್ನ ಫೈಂಡ್ ಔಟ್ ಮಾಡ್ತಾರೆ. ಕಾರ್ ನಂಬರ್ ಗೊತ್ತಾದ್ರೆ ಸಾಕು, ಈಗ ಯಾರು ಓನರು ಅದೆಲ್ಲದೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ನಿಮಗೆ ತೋರಿಸ್ತಾ ಇದೀವಿ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ, ಗಮನಿಸ್ತಾ ಇದ್ದೀರಾ ಎಷ್ಟು ಸ್ಪೀಡಲ್ಲಿ ಬಂದಿದ್ದಾನೆ ನೋಡಿ ಆ ಕಾರವನು. ಇವರು ಸ್ವಲ್ಪ ನಿಧಾನಕ್ಕೆ ಮೂವ್ ಮಾಡಿದ್ರು ಕೂಡ, ಆದರೆ ಸಡನ್ ಆಗಿ ನೋಡಿದರೆ ಈ ಕಡೆ ತಿರುಗಿಸ್ಕೊಳ್ಳೋದಕ್ಕೆ ಮುಂಚೆ ಅದಕ್ಕೂ ಟೈಮ್ ಸಿಕ್ಕಿಲ್ಲ ಅವರಿಗೆ. ಅಲ್ಲೇ ನಿಂತು ಬಿಟ್ಟಿದ್ರು. ಅಟ್ಲೀಸ್ಟ್ ಅವನು ಆ ಕಡೆನೋ ಈ ಕಡೆನೋ ಒಂದು ಸೈಡ್ ಮೂವ್ ಆಗಲಿ ಅಂತ. ಬಟ್ ಆತ ಮಾತ್ರ ಸೀದಾ ಒಡ್ಕೊಂಡು ಹೋಗೇ ಬಿಟ್ಟಿದ್ದಾನೆ. ಅದಾದ್ಮೇಲೂ ಕೂಡ ನಿಲ್ಸಿಲ್ಲ. ಈ ಅಪಘಾತ ಆಗ್ತಿದ್ದ ಹಾಗೆ ಅವರಿಬ್ರು ಕೂಡ ಸಾವನ್ನಪ್ಪಿದ್ದಾರೆ. ಆ 2 ಯುವಕರು ಸಾವನ್ನಪ್ಪಿರುವಂಥದ್ದು ಸ್ವಿಫ್ಟ್ ಕಾರು ಅಂತ ಕಾಣಿಸುತ್ತೆ ಮೇಲ್ನೋಟಕ್ಕೆ. ಅದು ಸ್ವಿಫ್ಟ್ ಕಾರ್ ರೀತಿಲೇ ಕಾಣಿಸ್ತಾ ಇರುವಂಥದ್ದು. ಸ್ವಿಫ್ಟ್ ಕಾರ್ನಲ್ಲಿ ಗುದ್ದಿರುವ ರೀತಿ ಕಾಣಿಸ್ತಾ ಇದೆ. ಆದರೆ ಆ 2 ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅದರ ರಭಸ ನೋಡಿದ್ರೆ ಗೊತ್ತಾಗುತ್ತೆ ಉಳಿಲಿಕ್ಕೆ ಚಾನ್ಸೇ ಇಲ್ಲ ಅಂತ. ಸೊ ಆ 2 ಸ್ವಿಗ್ಗಿ ಡೆಲಿವರಿ ಕೊಟ್ಟಾದ್ಮೇಲೆ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಪಾಪ ಸಾವನ್ನಪ್ಪಿರುವಂಥದ್ದು. ಮಧ್ಯರಾತ್ರಿನೂ ಕೂಡ ಸ್ವಿಗ್ಗಿ ಡೆಲಿವರಿ ಇದೆ. ಪಾಪ ಏನು ಜೀವನ ಮಾಡಲಿಕ್ಕೆ ಎಷ್ಟೊತ್ತಾದರೂ ಪರವಾಗಿಲ್ಲ, ಕಷ್ಟಪಟ್ಟು ದುಡಿತಾ ಇರ್ತಾರೆ. ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಾ ಇರುವಂಥವರ ಪಾಡೆ ಹಂಗೆ. ಅಂಥದ್ರಲ್ಲಿ ಈ ರೀತಿಯಾಗಿ ಬೇಜವಾಬ್ದಾರಿತನದಿಂದ ಓಡಿಸುವಂಥ ಡ್ರೈವರ್ಗಳಿಂದಾಗಿ ಈ 2 ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ.